Very good evening, dear students. Audible? ಕೇಳಿಸ್ತಾ ಇದೆಯಾ? If you can clearly hear me, say yes in the comment section. Yes, yes. Very good evening. Very good evening. So today, ಇವತ್ತಿನ ಕ್ಲಾಸಲ್ಲಿ I'll be teaching you a very important concept. What is this? This is called as idioms and phrases. ಇದನ್ನ ಏನಂತ ಕರಿತೀವಿ? ಇದನ್ನ ನಾವು idioms and phrases ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ದಿಸ್ idioms and phrases? ನಾವು ಕನ್ನಡದಲ್ಲಿ ಕೆಲವು ನುಡಿಗಟ್ಟುಗಳನ್ನು ಹೇಳ್ತೀವಿ, ಅವುಗಳು ಇಂಗ್ಲೀಷಲ್ಲೂ ಕೂಡ ಹೇಳ್ತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನೀವೆಲ್ಲೋ ಹೊರಗಡೆ ಇರ್ತೀರ ನಿಮ್ಮ ಫ್ರೆಂಡ್ ಜೊತೆ ಅಂತ ಅಂದ್ಕೊಳ್ಳಿ. ಇನ್ನೊಬ್ಬ ಯಾರೋ ಒಬ್ಬ ಪರ್ಸನ್ ಬರ್ತಾರೆ. ಆ ಪರ್ಸನ್ನು ಕಳ್ಳ ಅಂತ ಅಂದ್ಕೊಳ್ಳಿ. ಕದಿಯೋಂಥ ಒಂದು ಪ್ರವೃತ್ತಿ ಇರುತ್ತೆ. ಹಿ ವಿಲ್ ಬಿ ಇನ್ ಅ ವೇ ಟು ಸ್ಟೀಲ್ ಎನಿಥಿಂಗ್. ಅವ್ರಿಗೆ ಇಷ್ಟ ಆಗಿದ್ದು ಅವ್ರು ತೊಗೊಂಡ್ಬಿಡ್ತಾರೆ. ಸೊ ಆ ಥರ ಇರುತ್ತೆ. ಡೈರೆಕ್ಟಾಗಿ ಅವ್ರ ಮುಂದೆ ನೀವು ಹೇಳೋಕ್ಕಾಗಲ್ಲ, ಅವನು ಕಳ್ಳ, ಅವನಿಂದ ಹುಷಾರಾಗಿರು ಅಂತ ನೀವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ನೀವು ಅವ್ರಿಗೆ ಅರ್ಥ ಆಗದೆ ಇರೋ ರೀತಿಯಲ್ಲಿ ಹೇಳ್ಬೇಕು. ಎದುರುಗಡೆ ಇರೋ ಪರ್ಸನ್ ಗೊತ್ತಾಗಬಾರ್ದು ನೀವು ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ. ನಿಮ್ಮ ಫ್ರೆಂಡಿಗೆ ನೀವು ಹೇಳ್ತೀರಾ, ಏನಂತ ಹೇಳ್ತೀರಾ? ಹೀ ಈಸ್ ಅ ಬ್ಲ್ಯಾಕ್ ಶೀಪ್ ಅಂತ ಹೇಳ್ತೀರಾ. ಒಂದು ನಿಮಿಷ. So what you will be saying? You will be saying that he is a black sheep. So black sheep ಅಂತ ಅಂದರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ಯಾರು ಕದೀತಾರೆ, ಅವರನ್ನು ನಾವು ಬ್ಲ್ಯಾಕ್ ಶೀಪ್ ಅಂತ ಹೇಳೋದು. ಸೊ ಹೀಗೆ ನಾವು ಪದಗಳನ್ನು ಸೆಂಟೆನ್ಸಸ್ಸಲ್ಲಿ ಬಳಸ್ತೀವಿ. ಎಕ್ಸಾಂಪಲ್ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆಲಿ. ಅ ಪೀಸ್ ಆಫ್ ಕೇಕ್ ಅಂತ ಬರುತ್ತೆ, ಅಥವಾ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಬರುತ್ತೆ. ಸೊ ಅವುಗಳೆಲ್ಲ ನೀವು ಹೇಳಿದಾಗ ಬೇರೆಯವ್ರ ಮುಂದೆ ದೇ ವಿಲ್ ಬಿ ಥಿಂಕಿಂಗ್ ದಟ್ ಓ ಇವ್ರಿಗೆ ಎಷ್ಟೊಂದು ಮಾಹಿತಿ ಗೊತ್ತಿದೆ, ಸೊ ದಿಸ್ ಪರ್ಸನ್ ನೋಸ್ ಅ ಲಾಟ್, ಎಷ್ಟೊಂದು ಗೊತ್ತು ಇವ್ರಿಗೆ, ಇಂಗ್ಲೀಷ್ ಸಖತ್ತಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನೇ ಇವತ್ತು ನಾನು ಹೇಳ್ಕೊಡ್ತೀನಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಒಂದೊಂದಕ್ಕೂ ಮೀನಿಂಗ್ ಕೊಡ್ತೀನಿ, ಒಂದೊಂದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ನೀವು ಎಕ್ಸಾಂಪಲ್ ಕೊಡಬೇಕು. ರೆಡಿನಾ? ಎಸ್ ಅಂತ ಆನ್ಸರ್ ಮಾಡಿ ನೋಡೋಣ. ಹೂ ಆ್ಯಂಡ್ ಆಲ್ ಆರ್ ರೆಡಿ? ಕಾಮೆಂಟ್ ಆಸ್ ಎಸ್, YES, ಎಸ್. ಮೆಸೇಜ್ ಮಾಡಿ ನೋಡೋಣ. ಲೆಟ್ಸ್ ಸಿ ಯಾರೆಲ್ಲ ರೆಡಿ ಇದ್ದೀರಾ? ಸೂಪರ್, ವೆರಿ ಗುಡ್. ಬನ್ನಿ ನೋಡೋಣ. ಹೆಡಿಂಗ್ ತಗೊಳ್ಳಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಫಸ್ಟ್ ಒನ್, ಬ್ರೇಕ್ ದಿ ಐಸ್. ಮೊದಲನೇದು ಬ್ರೇಕ್ ದಿ ಐಸ್. ಎಮ್ ಅಂತ ಅಂದರೆ ಮೀನಿಂಗ್. ಓಕೆ, ಹೋಮೋಫೋನ್ಸಾ? ಇಲ್ಲ, ಲಾಸ್ಟ್ ಕ್ಲಾಸಲ್ಲಿ ಹೋಮೋಫೋನ್ಸ್ ಕಂಪ್ಲೀಟ್ ಮಾಡಿದ್ದೆ, ನಿಮಗೆ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಿದ್ದೆ. ಹೋಮೋಫೋನ್ಸು ನಾನು ಕಂಪ್ಲೀಟ್ ಮಾಡಿಬಿಟ್ಟು, ಆ ತರಹ ಹೋಮೋಫೋನ್ಸ್ ತುಂಬ ಇರುತ್ತೆ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಬೇಕಾದರೆ ಹೋಮೋಫೋನ್ಸ್ ಲಿಸ್ಟ್ ಬೇಕು ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕೊಡ್ತೀನಿ. ಇಟ್ ವಾಸ್ ಕಂಪ್ಲೀಟೆಡ್, ಲಾಸ್ಟ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಬ್ರೇಕ್ ದ ಐಸ್ ಅಂತ ಇದೆ. ವಾಟ್ ಇಟ್ ಮೀನ್ಸ್ ಅಂತ ಅಂದರೆ ಟು ಸ್ಟಾರ್ಟ್ ಅ ಕಾನ್ವರ್ಸೇಷನ್. ಟು ಸ್ಟಾರ್ಟ್ ಅ ಕಾನ್ವರ್ಸೇಷನ್. ಕಾನ್ವರ್ಸೇಷನ್ ಅಂದರೆ ಮಾತುಕತೆ. ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಹೋಗಿರ್ತೀರ, ಕೂತ್ಕೊಂಡಿರ್ತೀರ, ಯಾರು ಮಾತಾಡ್ತಾನೆ ಇರಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ನೀವು ಏನಾದರೂ ಒಂದು ಮಾತಾಡ್ಬಿಡ್ತೀರ, ಅದೇ ಅರ್ಥ ಬ್ರೇಕ್ ದ ಐಸ್. ಗೊತ್ತಾಯ್ತಾ? ಸೆಂಟೆನ್ಸ್ ಬರೆಯೋಣವಾ? ಸೆಂಟೆನ್ಸ್ ಇದೆ,
he breaks the ice always. ಇಂಗ್ಲಿಷಲ್ಲಿರೋದು ಕನ್ನಡದಲ್ಲೂ ಬರಿತೀನಿ. ಅವನು ಯಾವಾಗಲೂ ಮಾತುಕತೆ ಪ್ರಾರಂಭಿಸುತ್ತಾನೆ. ಸೈಲೆಂಟ್ ಆಗಿದ್ರೆ ಅವನು ಸುಮ್ಮನೆ ಇರಲ್ಲ, ಯಾವಾಗಲೂ ಅವನೇನೆ ಸ್ಟಾರ್ಟ್ ಮಾಡೋದು, ಕಾನ್ವರ್ಸೇಷನ್ ಅನ್ನ ಅವನೇ ಸ್ಟಾರ್ಟ್ ಮಾಡೋದು ಅನ್ನೋ ಅರ್ಥ ಇದು ಬ್ರೇಕ್ಸ್ ದ ಐಸ್ ಅಂತ. ಓಕೆ, ನೋ ಹೋಮೋಫೋನ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಐ ಥಿಂಕ್ 7 ಹೋಮೋಫೋನ್ಸ್ ಏನೋ ಹೇಳ್ಕೊಟ್ಟಿದ್ದೀನಿ. ಒಂದೊಂದಕ್ಕೂ ಎಕ್ಸಾಂಪಲ್. ಸನ್ ಮಾತಾಡಿದ್ವಿ, SUN SON. ವೀಕ್ ಮಾತಾಡಿದ್ವಿ, WEEK WEAK. ನೈಟ್ ಮಾತಾಡಿದ್ವಿ, ಸೋಲ್ಜರು ಮತ್ತು ರಾತ್ರಿ ನೈಟ್ NIGHT KNIGHT. ಸೊ ಈ ಥರ ಎಲ್ಲ ಡಿಸ್ಕಸ್ ಆಗಿದೆ ಲಾಸ್ಟ್ ಕ್ಲಾಸಲ್ಲಿನೇ. ನಾನು ಕೊಡ್ತೀನಿ ಹೋಮೋಫೋನ್ಸ್ ನಿಮಗೆ, ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ, ಲಿಸ್ಟ್ ಕೊಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಬರ್ಕೊಳ್ಳಿ. ಹಾಗೆ ನೀವು ಒಂದು ಸೆಂಟೆನ್ಸ್ ಮಾಡಿ. ಬ್ರೇಕ್ ದ ಐಸ್ ಒಂದು ಸೆಂಟೆನ್ಸ್ ಮಾಡಿ. ಅರ್ಥ ಏನು? ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು. ಬೇಗ ಸೆಂಟೆನ್ಸ್ ಫ್ರೇಮ್ ಮಾಡಿ. ಕಂಪ್ಲೀಟೆಡ್ ರೈಟಿಂಗ್ ಬರ್ದಿದ್ದಾಗಿದ್ರೆ ಎಸ್ ಅಂತ ಮೆಸೇಜ್ ಮಾಡಿ. ಆಯ್ತು, ಬರ್ಕೊಳ್ಳಿ. ಐ ಆಮ್ ವೇಟಿಂಗ್. ನಾನು ಅದಕ್ಕೆ ಸ್ಕ್ರೀನಿಂದನೂ ಹೊರಗೆ ಬಂದಿದ್ದೀನಿ. ಕೈಂಡ್ಲಿ ಫ್ರೇಮ್ ಅ ಸೆಂಟೆನ್ಸ್. ನೋ, ಇನ್ನೊಂದು ಸೆಂಟೆನ್ಸ್ ಸುಮ್ಮನೆ ಕೊಡ್ಲಾ, ನಿಮಗೆ ಅರ್ಥ ಆಗಲಿ, ಗೊತ್ತಾಗಲಿ, ಒಂದು ಐಡಿಯಾ ಬರಲಿ ಅಂತ. ಟೀಚರ್ ಬ್ರೋಕ್ ದಿ ಐಸ್ ಇನ್ ದ ಕ್ಲಾಸ್. ಅರ್ಥ ಏನು? ಟೀಚರ್ ಸ್ಟಾರ್ಟೆಡ್ ಅ ಕಾನ್ವರ್ಸೇಷನ್ ಅಂತ. ಬೇಕಾದರೆ ನೋಟ್ ಮಾಡ್ಕೊಳ್ಳಿ ಇದನ್ನ. ಟೀಚರ್ ಸ್ಟಾರ್ಟೆಡ್ ಅ ಕಾನ್ವರ್ಸೇಷನ್. ಓಕೆನಾ? ನೀಡಿದ್ರೆ ಬರ್ಕೊಳ್ಳಿ ಇದನ್ನು. ನಾನು ಕೊಟ್ಟಿದ್ದ ಸೆಂಟೆನ್ಸೇ ಬೇಡ, ಟ್ರೈ ಯುವರ್ ಓನ್ ಸೆಂಟೆನ್ಸ್. ಬ್ರೇಕ್ ದ ಐಸ್ ಅಂದರೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು. ನಾನು ಕೊಟ್ಟಿದ್ರಲ್ಲೇ ಸಬ್ಜೆಕ್ಟ್ ಚೇಂಜ್ ಮಾಡಿ ಕಳಿಸ್ಬೇಡಿ ಆನ್ಸರ್ನ. ಮೇಕ್ ಯುವರ್ ಓನ್ ಸೆಂಟೆನ್ಸ್ ಸೂನ್, ಬೇಗ. ಪ್ರಾರಂಭಿಸುತ್ತಾನೆ ಅಲ್ವಾ? ತಪ್ಪು ಬರ್ದಿದ್ದೀನಿ ಇದನ್ನ. ಸರಿ ಮಾಡ್ಕೊಳ್ಳಿ. ತೇನೆ ಅಂತ ಬರ್ದಿದೆ, ಪ್ರಾರಂಭಿಸುತ್ತೇನೆ. ಅದು ನಾನು ಅಂತ ಬಂದರೆ, ಅವನು ಅಂತಿರೋದಕ್ಕೆ ಪ್ರಾರಂಭಿಸುತ್ತಾನೆ ಅಂತ ಬರಬೇಕು. idioms and phrases. The manager always breaks the silence. ಕರೆಕ್ಟ್ ಆಗಿದೆ ಎಕ್ಸಾಂಪಲ್. Manager breaks the silence in the meeting. Correct example. He always breaks the rule. No rule. Ice ಬಗ್ಗೆನೇ ತಗೊಬೇಕು. Breaks the rule ಅಂದ್ರೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಅಂತ ಅರ್ಥ. My friend breaks the ice in between the class. Very good example. Correct. Very good. ನನ್ನ ಫ್ರೆಂಡ್ ಯಾವಾಗಲೂ ಕ್ಲಾಸ್ ಮಧ್ಯದಲ್ಲೇ ಕಾನ್ವರ್ಸೇಷನ್ ಮಾಡ್ತಾನೆ, ಮಾತುಕತೆ ಆಡ್ತಾನೆ ಅಂತ. ಕ್ಲಿಯರಾ? ಸಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಗೆ ಮೀನಿಂಗ್ ಇಲ್ಲ. ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಇರುತ್ತೆ. ನಮ್ಮ ಭಾಷೆಯಲ್ಲಿ ಹೇಗೆ ನುಡಿಗಟ್ಟುಗಳು ಅಂತಿರುತ್ತೆ, ಗಾದೆ ಮಾತುಗಳು ಅಂತಿರುತ್ತೆ, ಅದೇ ತರಹ ಇಂಗ್ಲೀಷಲ್ಲಿರುತ್ತೆ. ಇಲ್ಲಿರೋದಂಥ ಪದಗಳಿಗೆ ಅರ್ಥ ಬೇರೆ ಇರುತ್ತೆ.
ಸೇಮ್ ಕನ್ನಡದಲ್ಲಿ ಹೇಗೆ ನುಡಿಗಟ್ಟು ಗಾದೆಗಳು ಬರ್ತವೆ ಅದೇ ತರಹನೇ ಇಂಗ್ಲಿಷಲ್ಲಿ ಬರುತ್ತೆ ಅಷ್ಟೇನೆ. ಓಕೆ, ಎಸ್ ಕರೆಕ್ಟ್ ಆಗಿದೆ ಕುಮಾರ್. ಯಾ ದಿಲೀಪ್, ನೋ ಫ್ರೇಮ್ ಅ ಡಿಫ್ರೆಂಟ್ ಸೆಂಟೆನ್ಸ್, ನೋ. ನೆಕ್ಸ್ಟ್ ಸೆಕೆಂಡ್ ಹೋಗ್ತಾ ಇದ್ದೀನಿ. ಸೆಕೆಂಡ್ ಒನ್, ಅ ಪೀಸ್ ಆಫ್ ಕೇಕ್. ಸೆಕೆಂಡ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಅ ಪೀಸ್ ಆಫ್ ಕೇಕ್. ಮೀನಿಂಗ್ ಏನಂದ್ರೆ ಅ ವೆರಿ ಈಸಿ ವರ್ಕ್. ಎಕ್ಸಾಂಪಲ್ ನೋಡಿ, ರೈಟಿಂಗ್ ಅ ಡ್ರಾಯಿಂಗ್ ಬರಲ್ಲ, ಡ್ರಾಯಿಂಗ್ ಅ ಪಿಕ್ಚರ್ ಅಂತ ತಗೊಳ್ಳೋಣ. ಡ್ರಾಯಿಂಗ್ ಅ ಪಿಕ್ಚರ್ is a piece of cake to me. ಅರ್ಥ, ಈ ಚಿತ್ರನ ಬಿಡಿಸೋದು ನನಗೆ ತುಂಬಾ ಈಸಿ ಅನ್ನೋದು ಅರ್ಥ. ಓಕೆನಾ? ನೋಡಿ, ಚಿತ್ರ ಬಿಡಿಸುವುದು ನನಗೆ ಸುಲಭ. ನನಗೆ ಸುಲಭ ಅಂತ ಅಂದರೆ ಪೀಸ್ ಆಫ್ ಕೇಕ್ ಟು ಮೀ ಅನ್ನೋ ಅರ್ಥ ಬರುತ್ತೆ. ತುಂಬ ಈಸಿ ನನಗದು. ಯಾವುದೋ ಒಂದು ಕೆಲಸ ನಿಮ್ಗೆ ತುಂಬ ಈಸಿ ಆಗಿರುತ್ತೆ. ಮ್ಯಾಥ್ಸ್ ಕ್ವಶನ್ ಸಾಲ್ವ್ ಮಾಡೋದು, ಯಾವುದೋ ಒಂದು ಸಬ್ಜೆಕ್ಟ್ ಈಸಿ ಇರುತ್ತೆ. ಸೈನ್ಸ್ ಇಸ್ ಅ ಪೀಸ್ ಆಫ್ ಕೇಕ್ ಟು ಮೀ. ಸೈನ್ಸ್ ನಂಗೆ ತುಂಬ ಈಸಿ ಅನ್ನೋ ಅರ್ಥ ಬರುತ್ತೆ. ಓಕೆ, ಎಸ್ ಕಲ್ಲಪ್ಪ ತಗೋಬಹುದು. ರೇಖಾ, ಮೈ ಬ್ರದರ್ ಈಸ್ ಬರಲ್ಲ, ಈಸ್ ತೆಗಿರಿ, ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಬರ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ ಬೇಗ. ಇದನ್ನ ಅ ಪೀಸ್ ಆಫ್ ಕೇಕ್ ಅಂದ್ರೆ ತುಂಬಾ ಸುಲಭದ ಕೆಲಸ ಅಂತ ಹೇಳುವಾಗ ಇದನ್ನ ತಗೊಂತೀವಿ. ರೈಟ್ ಡೌನ್, ನೋಟ್ ಡೌನ್ ಸೂನ್. ಎಕ್ಸಾಂಪಲ್ ಸೆಂಡ್ ಮಾಡಿ, ವೇಟಿಂಗ್ ಫಾರ್ ಯುವರ್ ಎಕ್ಸಾಂಪಲ್ಸ್ ಹಿಯರ್. Okay, let's see your examples. ಸಿ, ವಾಸ್ ವೆರಿ ಈಸಿ ಅಂತ ಹೇಳಿ ತಿರ್ಗಾ ಪೀಸ್ ಆಫ್ ಅ ಕೇಕ್ ಆ ಥರ ಹೇಳಬಾರ್ದು. ನೀವು ಆ ವಾಸ್ ಈಸಿಗೆ ಬದಲಿಗೆ ಪೀಸ್ ಆಫ್ ಅ ಕೇಕ್ ಅಂತ ಹೇಳಿದ್ರೆ ಆಯಿತು. ಮೈ ಎಕ್ಸಾಮ್ ವಾಸ್ ಅ ಪೀಸ್ ಆಫ್ ಅ ಕೇಕ್ ಅಷ್ಟೇ, ಆ ಥರ ಹೇಳಿ. ಕುಕಿಂಗ್ ಅ ಫುಡ್ ತಪ್ಪು. ವಿ ಆಲ್ವೇಸ್ ಕುಕ್ ಅ ಫುಡ್ ಓನ್ಲಿ, ರೈಟ್? ಸೊ ದೆರ್ ಈಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ದ್ಯಾಟ್. ಅದಕ್ಕೋಸ್ಕರ ಕುಕಿಂಗ್ ಇಸ್ ಅ ಪೀಸ್ ಆಫ್ ಅ ಕೇಕ್ ಟು ಮೀ ಆ ಥರ ಹೇಳಬೇಕು. ಕುಕಿಂಗ್ ಅ ಫುಡ್ ಅಂತ ಹೇಳಬಾರ್ದು. ಸಾಲ್ವಿಂಗ್ ದ ಮ್ಯಾಥ್ಸ್ ಅಲ್ಲ, ಸಾಲ್ವಿಂಗ್ ಮ್ಯಾಥ್ಸ್ ಅಷ್ಟೇ. ಸಾಲ್ವಿಂಗ್ ಮ್ಯಾಥ್ಸ್ ಇಸ್ ಅ ಪೀಸ್ ಆಫ್ ಅ ಕೇಕ್ ಟು ಮೀ, ಕರೆಕ್ಟ್. ವಿಚ್ ಸ್ಪೆಲ್ಲಿಂಗ್ ಡಿಯರ್? ಯಾವ್ದು ಸ್ಪೆಲ್ಲಿಂಗು ಸ್ವಲ್ಪ ಹೇಳಿ. ವಿಚ್ ಸ್ಪೆಲ್ಲಿಂಗ್? ಡೂಯಿಂಗ್ ಯೋಗ ಇಸ್ ಅ ಪೀಸ್ ಆಫ್ ಅ ಕೇಕ್ ಟು ಮೀ, ಕರೆಕ್ಟ್. ನೋ, ಐ ವರ್ಕ್ ಲೈಕ್. ನೋ, ವಾಟ್ ವರ್ಕ್ ಸ್ಪೆಸಿಫೈ ಮಾಡಿ. Okay, not a problem. Even I am letting you know in English also. I have written in English also. Follow that. Okay. Don't worry about Kannada. Kannada bitbitu English. Whatever the English you can see on the board, make a note of that one. Okay. Maths is a piece of a cake. Correct example. All the subject Allah. All the subjects plural. All the subjects are easy to me Allah. All the subjects are piece of a cake to me. Piece of a cake word use ಮಾಡಬೇಕು. You should use only that only. Writing the notes for me as a no. Writing the notes is a piece of a cake for me. Frame the sentence in that way. Yes, please write down. Please note down.
Write the English part, okay, if you're not getting to know what is Kannada. Reading Kannada reading no, tappu, ಹಾಗೆ ತಗೋಬೇಡಿ. Reading Kannada language is a piece of a cake to me ಅಂತ ತಗೊಳ್ಳಿ. Riding bicycle is a piece of a cake to me. Yes. Clear? If you haven't wrote still, you can write now. I have provided the screen which is visible to you now. I'll give you 1 minute. Please note down. I'm giving you 1 minute, dear students. Please note down. I think it is done. Speaking in Hindi alla, speaking Hindi is a piece of a cake to me. Dancing in stage alla, dancing on the stage is a piece of a cake to me. Reading English language is a piece of a, is ಸೇರಿಸ್ಕೋಬೇಕು, is a piece of a cake. ಯಾರಿಗೆ? To me ಅಂತಾನು ತಗೋಬೇಕಲ್ವಾ? Okay, so this was second one, piece of a cake. Now let's head towards the next one. Once in a blue moon. Once in a blue moon ಅಂದ್ರೆ ಯಾವಾಗ್ಲೋ ಒಂದು ಸಾರ್ತಿ, ರೇರ್ಲಿ ಅಂತ ಹೇಳ್ತೀವಿ. ನೋಟ್ ಡೌನ್. something which happens rarely. something which happens rarely ಅಂದ್ರೆ ಯಾವಾಗ್ಲೋ ಒಂದು ಸಾರ್ತಿ ಆಗೋದನ್ನ ನಾವು ಈ ತರ ಹೇಳ್ತೀವಿ, once in a blue moon ಅಂತ. Let's go for an example now. I visit my cousin's house once in a blue moon. ಅಂದ್ರೆ ಅರ್ಥ, ನನ್ನ ಕಸಿನ್ ಕನ್ನಡದಲ್ಲಿ ದಾಯಾದಿ ಅಂತ ಹೇಳ್ತೀವಿ. ಓಕೆ, ನನ್ನ ಕಸಿನ್ ಮನೆನ ಯಾವಾಗಲೋ ಒಂದು ಸಾರ್ತಿ ಹೋಗ್ತೀನಿ, ಆ ಮನೆಗೆ ಭೇಟಿ ಮಾಡ್ತೀನಿ ಅನ್ನೋ ಅರ್ಥ. Pick and speak is a piece of a cake to me. Good example. Eating is a piece of cake to me. Example correct? No. Eating a piece of a cake. No. Eating anything is a piece of a cake to me. ಅಂದರೆ ಏನು ಕೊಟ್ಟರು ತಿಂತೀನಿ, ಈಸಿ ನನಗೆ, ಏನು ಕೊಟ್ಟರು ಬರಿತೀನಿ. ರೈಟಿಂಗ್ ಎನಿಥಿಂಗ್ ಇಸ್ ಅ ಪೀಸ್ ಆಫ್ ಅ ಕೇಕ್ ಟು ಮೀ, ಆ ಥರ ತೊಗೋಬೇಕು, ಕೆಲಸ ತೊಗೋಬೇಕಲ್ಲಿ. ಕುಕಿಂಗ್ ಈಸ್ ಅ ಪೀಸ್ ಆಫ್ ಅ ಕೇಕ್ ಟು ಮೀ. ಕರೆಕ್ಟ್ ಎಕ್ಸಾಂಪಲ್. ನಾವು ಲೆಟ್ಸ್ ಟೇಕ್ ದಿಸ್ ಒನ್. ಐ ವಿಸಿಟ್ ಮೈ ಕಸಿನ್ಸ್ ಹೌಸ್ ಒನ್ಸ್ ಇನ್ ಅ ಬ್ಲೂ ಮೂನ್. ನನ್ನ ಕಸಿನ್ ಮನೆಗೆ ನಾನು ಅವಾಗವಾಗ ಅಂದರೆ ಯಾವಾಗೋ ಒಂದು ಸರ್ತಿ ಹೋಗ್ತೀನಿ ಅನ್ನೋ ಅರ್ಥ ಇದು. ಇನ್ನೊಂದು ಎಕ್ಸಾಂಪಲ್ ಬರಿತೀನಿ. ಮೈ ಟೀಚರ್ ಪನಿಷ್ ಮೀ ಒನ್ಸ್ ಇನ್ ಅ ಬ್ಲೂ ಮೂನ್. ಅಂದರೆ ನಾನು ಪನಿಷ್ಮೆಂಟ್ ತೊಗೊಳ್ಳಲ್ಲ, ತುಂಬ ಕಡಿಮೆ ನಾನು ತೊಗೊಳ್ಳೋದು ಅಂತ ಹೇಳುವಾಗ ಈ ಥರ ಹೇಳಿ. ಮೈ ಟೀಚರ್ ಪನಿಷ್ ಮೀ ಒನ್ಸ್ ಇನ್ ಅ ಬ್ಲೂ ಮೂನ್. ರೇರಾಗಿ ನಾನು ಪನಿಷ್ಮೆಂಟ್ ತೊಗೊಳ್ಳೋದು ಟೀಚರ್ ಹತ್ರ ಅಂತ ಹೇಳುವಾಗ ಯು ಶುಡ್ ಫ್ರೇಮ್ ಅ ಸೆಂಟೆನ್ಸ್ ಲೈಕ್ ದಿಸ್. ಓಕೆ, ಬೈಯಿಂಗ್ ಅ ಕಾರ್ ಈಸ್ ಒನ್ಸ್ ಇನ್ ಅ ಬ್ಲೂ ಮೂನ್. ಓಕೆ, ತಗೋಬಹುದು. ವೈ? ಬಿಕಾಸ್ ವಿ ಎವ್ರಿ ಡೇ ವಿಲ್ ನಾಟ್ ಬೈ ಅ ಕಾರ್, ನೋ. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಟೇಕ್ ಇಟ್. ನೋ, ಐ ಕೆನಾಟ್ ಸ್ಪೀಕ್ ಹಿಂದಿ. ದಿಸ್ ಈಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ವಿಚ್ ಈಸ್ ಫಾರ್ ಕನ್ನಡ ಸ್ಟೂಡೆಂಟ್ಸ್, ಕರ್ನಾಟಕದ ಸ್ಟೂಡೆಂಟ್ಸ್ಗೆ. ಸೊ ದಿಸ್ ಈಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಸ್ಪೀಕ್ ಕನ್ನಡ. ಸೊ ದೇ ಆರ್ ಲರ್ನಿಂಗ್ ಫ್ರಮ್ ಕನ್ನಡ ಟು ಇಂಗ್ಲಿಷ್. ಐ ಕೆನಾಟ್ ಏಬಲ್ ಟು ಸ್ಪೀಕ್ ಹಿಂದಿ ಹಿಯರ್.
Okay, and I don't know as well. Take down, frame a sentence. Once in a blue moon, rare, ಯಾವಾಗೋ ಒಂದ್ಸರ್ತಿ. I draw once in a blue moon. ನಾನು ಯಾವಾಗೋ ಒಂದ್ಸತಿ ಡ್ರಾಯಿಂಗ್ ಮಾಡ್ತೀನಿ. ಕರೆಕ್ಟ್, ಗುಡ್ ಎಕ್ಸಾಂಪಲ್. Note down, dear students. The screen is yours. Note down. Gardening is a piece of cake to me. Correct example. I visit Taj Mahal once in a blue moon. Correct example. I'm giving you 1 minute, dear students. Take 1 minute, 1 ನಿಮಿಷದಲ್ಲಿ ಬರೀರಿ. Okay, ready now? My mom scolded me once in a blue moon. Really? Mom scolds you once in a blue moon. Being a mother, I can say we'll be scolding for every half an hour. We'll be scolding in every half an hour. ಅಲ್ವಾ? ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀರಾ, ಬೈಸ್ಕೊತಾ ಇರ್ತೀರಾ. ಕರೆಕ್ಟ್? I read stories once in a blue moon. Okay. I visit grandparents' house once in a blue moon. Correct? I'll go to school trip once in a blue moon. Okay. I went to Dubai. No. ಅಂದರೆ ಹೋಗಿ ಬಂದಿದ್ರೆ ಓಕೆ, ಪಾಸ್ಟ್ ಟೆನ್ಸು. ಹೋಗಬೇಕು ಅಂದರೆ I'll go to Dubai, I'll visit Dubai, ಆ ಥರ ಹೇಳಿ. Visit my aunt's house once in a blue moon. I am drawing any picture. Okay, sentence ತಪ್ಪಿದೆ. I draw any picture once in a blue moon. ಆ ಥರ ತಗೊಳ್ಳಿ. I visit Taj Mahal once in a blue moon. Okay. ಕ್ಲಿಯರಾ? ಅಂದರೆ ಅವಾಗವಾಗ ತುಂಬ ರೇರ್ ಆಗಿ ಅಂತ ಹೇಳುವಾಗ ಈ ತರಹ ನೀವು ತಗೋಬಹುದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ ಇಡಿಯಮ್ ಅಂಡ್ ಫ್ರೇಸ್. ಅಂಡರ್ ದಿ ವೆದರ್. ಹುಷಾರಿಲ್ಲ ಅಂತ ಯಾರಿಗಾದ್ರೂ ಹೇಳಬೇಕು ಅಂದರೆ ಸೇ ಲೈಕ್ ದಿಸ್: ಅಂಡರ್ ದಿ ವೆದರ್. ಇಟ್ ಮೀನ್ಸ್ ಬೀಯಿಂಗ್ ಸಿಕ್. ಸಿಕ್ ಅಂತ ಅಂದರೆ ಹುಷಾರಿಲ್ಲ, ಆರಾಮಿಲ್ಲ ಅಂತ ಹೇಳುವಾಗ ವಿ ಸೇ ದಿಸ್ ಒನ್. ಸೇ ಐ ಆಮ್ ಅಂಡರ್ ದಿ ವೆದರ್. ಐ ಆಮ್ ಅಂಡರ್ ದಿ ವೆದರ್. ಮೀನಿಂಗ್ ಏನು ಬರುತ್ತಿದ್ದಕ್ಕೆ? ನನಗೆ ಹುಷಾರಿಲ್ಲ. ಹೀ ಈಸ್ ಅಂಡರ್ ದಿ ವೆದರ್. ಅವನಿಗೆ ಹುಷಾರಿಲ್ಲ. ಸೊ ಈ ಥರ ಬರುತ್ತೆ. ಐ ಕುಕ್ ಒನ್ಸ್ ಇನ್ ಅ ಬ್ಲೂ ಮೂನ್. ಕರೆಕ್ಟ್. ಐ ವಿಸಿಟ್ ಮೈ ಸಿಸ್ಟರ್ ಹೌಸ್ ಒನ್ಸ್ ಇನ್ ಅ ಬ್ಲೂ ಮೂನ್. ಕರೆಕ್ಟ್. ಐ ಗೋ ಟು ಕೇರಳ ಒನ್ಸ್ ಇನ್ ಅ ಬ್ಲೂ ಮೂನ್. ಕರೆಕ್ಟ್. ಐ ಗೋ ಟು ಟೆಂಪಲ್ ಒನ್ಸ್ ಇನ್ ಅ ಬ್ಲೂ ಮೂನ್. ಕರೆಕ್ಟ್. ಮೈ ಸಿಸ್ಟರ್ ಡಾನ್ಸಿಂಗ್ ವಿತ್ me once in a blue moon. Correct. Good. Note down, dear students. Note down this one. Note ಮಾಡಿ, sentences frame ಮಾಡಿ. 1 ನಿಮಿಷ ಟೈಮ್ ಇದೆ ನಿಮಗೆ. Done.
ಮೈ ಡಾಟರ್ ಈಸ್ ಅಂಡರ್ ದ ವೆದರ್, ಈಸ್ ಸೇರಿಸ್ಕೋಬೇಕು. ಮೈ ಫಾದರ್ ವಿಲ್ ಪನಿಷ್ ಮೈ ಒನ್ಸ್ ಇನ್ ಅ ಬ್ಲೂ ಮೂನ್. ಓಕೆ. ವೆನ್ ಐ ಈಟ್ ಐಸ್ ಕ್ರೀಮ್ ಐ ಬಿಕಮ್ ಅಂಡರ್ ದ ವೆದರ್. ಮೈ ಗ್ರ್ಯಾಂಡ್ ಫಾದರ್ ಈಸ್ ಅಂಡರ್ ದ ವೆದರ್ ಅಂದರೆ ನಮ್ಮ ತಾತಾಗ ಹುಷಾರಿಲ್ಲ. ಮೈ ಗ್ರ್ಯಾಂಡ್ ಮದರ್ ಈಸ್ ಅಂಡರ್ ದ ವೆದರ್. ಓಕೆ, ಗುಡ್. ಹ್ಯಾಸ್ ಅಲ್ಲ, ಮೈ ಗ್ರ್ಯಾಂಡ್ ಫಾದರ್ ಈಸ್ ಮಂಗಳ, ಆ ಥರ ಮಾಡಿ. ಫಿನಿಶ್. ಗುಡ್. ಮೈ ಗ್ರ್ಯಾಂಡ್ ಫಾದರ್ ಈಸ್ ಅಂಡರ್ ದ ವೆದರ್. ಮೈ ಡಾಟರ್ ಈಸ್ ಅಂಡರ್ ದ ವೆದರ್. ವೆರಿ ಗುಡ್. ಸಿಂಪಲ್ ಎಕ್ಸಾಂಪಲ್ ಅಲ್ವಾ. ಮೈ ಸಿಸ್ಟರ್ ಈಸ್ ಅಂಡರ್ ದ ವೆದರ್. ವೆರಿ ಗುಡ್. ಮೈ ಡಾಗ್ ಈಸ್ ಅಂಡರ್ ದ ವೆದರ್. ಮೈ ಪೆಟ್ ಈಸ್ ಅಂಡರ್ ದ ವೆದರ್. ಎನಿಥಿಂಗ್. ಸೊ ನೀವು ಯಾವಾಗಲಾದರೂ ನಿಮ್ಗೆ ಹುಷಾರಿಲ್ಲ ಅಂತ ಹೇಳುವಾಗ ಸೇ ಲೈಕ್ ದಿಸ್, ಐ ಆಮ್ ಅಂಡರ್ ದ ವೆದರ್, ನಂಗೆ ಹುಷಾರಿಲ್ಲ. Yes, I was on leave yesterday because I was under the weather. Very good. Correct example. Good. Superb. Bani. Next one ತಗೋಣ. Spill the beans. Spill the beans. ಹೀಗಂದ್ರೆ ಏನೋ ಒಂದು ಸೀಕ್ರೆಟ್ ಇರುತ್ತೆ, ಅದನ್ನ ಎಲ್ರಿಗೂ ಹೇಳ್ಬಿಡೋದು. Revealing the secret. ಸೀಕ್ರೆಟ್ ಅಂದ್ರೆ ಗುಟ್ಟು. ರಿವೀಲಿಂಗ್ ದ ಸೀಕ್ರೆಟ್, ಸೀಕ್ರೆಟ್ ಹೇಳ್ಬಿಡೋದು. ಓಕೆ. ಎಕ್ಸಾಂಪಲ್, he spilled the beans. ಅವನು ಗುಟ್ಟನ್ನು ಹೇಳಿದ. ಯಾವಾಗಲಾದ್ರೂ ನಾವು ಯಾವುದಾದ್ರೂ ಒಂದು ಸೀಕ್ರೆಟ್ನ ಹೇಳ್ಬಿಟ್ರೆ ಇಟ್ ಈಸ್ ನೋ ಮೋರ್ ಅ ಸೀಕ್ರೆಟ್. ಕರೆಕ್ಟ್. ಸೊ ಈ ಥರ ತಗೊಳ್ಳಿ. ಬಿಫೋರ್ 3 months ಐ ವಾಸ್ ಅಂಡರ್ ದ ವೆದರ್, ಆ ಥರ ಹೇಳ್ಬೇಕು ನೀವು ಹೇಳೋದಾದ್ರೆ. 45 minutes. Class ends at 7:45. My sister is under the weather. Correct. ಬರ್ಕೊಳ್ಳಿ. ಹಿ ಸ್ಪಿಲ್ಡ್ ದ ಬೀನ್ಸ್, ಅವನು ಗುಟ್ಟನ್ನ ಹೇಳಿದ. ಸ್ಪಿಲ್ ದ ಬೀನ್ಸ್ ಅಂತಂದ್ರೆ ಇರೋ ಸೀಕ್ರೆಟ್ನ ಹೇಳ್ಬಿಡೋದು. ನೋಟ್ ಮಾಡಿ ಎಲ್ಲ. ಫ್ರೇಮ್ ಯುವರ್ ಓನ್ ಸೆಂಟೆನ್ಸಸ್ ಸೋನ್, ಬೇಗ. Finish. Good. Yes. My friend spilled the beans. My brother spilled the beans. My sister always spilled the beans about me to my mom. Correct example. I am always spilling the beans. Good. My friend is bandu spilled baralla. My friend ashte is tegiri spilled the beans for all. Yes, 7:45. I spill the beans with my friends. Correct. My sister. ಓಕೆ, ಸೆಂಟೆನ್ಸ್ ತಪ್ಪಿದೆ ನೋಡಿ ಮಾಡಿ. ದಿವ್ಯಾ ರೀಸೆಂಟ್. ಓಕೆ, ಕ್ಲಿಯರ್. ಮೂವಿಂಗ್ ಅಹೆಡ್. ನೆಕ್ಸ್ಟ್ ಒನ್ ಈಸ್ ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್. ನೆಕ್ಸ್ಟ್ ಒನ್ ಈಸ್ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಇಟ್ ಮೀನ್ಸ್ ನಾವ್ ಇಟ್ ಈಸ್ ಯುವರ್ ಟರ್ನ್. ಹೀಗಂದ್ರೆ ಇಟ್ ಈಸ್ ಯುವರ್ ಟರ್ನ್ ಅಂತ. ಈಗ ನಾನು ಹೇಳ್ಕೊಟ್ಟಿರ್ತೀನಿ, ಎಕ್ಸಾಂಪಲ್ ಫ್ರೇಮ್ ಮಾಡಿ ಅಂತ ಹೇಳ್ತೀನಿ. ಇನ್ಸ್ಟೆಡ್ ಆಫ್ ದಟ್ ಐ ಕ್ಯಾನ್ ಸೇ ನಾವು ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್. ನಾನು ಎಕ್ಸಾಂಪಲ್ ಕೊಟ್ಟಿದ್ದಾಯ್ತು, ಇವಾಗ ನೀವು ಎಕ್ಸಾಂಪಲ್ ಕೊಡಬೇಕು. ಇಟ್ ಈಸ್ ಯೋರ್ ಟರ್ನ್ ಟು ಗಿವ್ ಎಕ್ಸಾಂಪಲ್ಸ್ ಅಂತ ಹೇಳ್ತೀವಲ್ವಾ. ಸೊ ಅದನ್ನು ನಾವು ಈ ಥರ ತಗೊಳ್ತೀವಿ. ಎಕ್ಸಾಂಪಲ್,
I completed my work. I completed my work. Now, ಇವಾಗ ನೀನು ಆ ಕೆಲಸ ಮಾಡು ಅಂತ ಹೇಳಬೇಕು. ಇಂಗ್ಲೀಷಲ್ಲಿ ಈ ಥರ ಹೇಳಿ. Now the ball is in your court. ಓಕೆ, ಕನ್ನಡದಲ್ಲೂ ಬರಿತಾ ಇದ್ದೀನಿ. ನನ್ನ ಕೆಲಸ ಮುಗೀತು. ಈಗ ನಿನ್ನ ಕೆಲಸ ಅಷ್ಟೆ. ಈಗ ನಿನ್ನ ಕೆಲಸ ಅಥವಾ ಈಗ ನಿನ್ನ ಸರ್ದಿ, ಈ ತರಹ ನಾವು ಹೇಳ್ತೀವಿ. ಓಕೆ, ಕ್ಲಿಯರ್? ನೋಟ್ ಡೌನ್. I never spill the beans. Correct example. ನೋಟ್ ಡೌನ್ ಮಾಡಿ ಬೇಗ. ಅದನ್ನೇ ಈ ಥರ ಹೇಳಿ. I completed reading newspaper. Now the ball is in your court. ಆ ಥರ ಹೇಳಬೇಕು. ಸೆಂಟೆನ್ಸ್ ಫ್ರೇಮ್ ಮಾಡಿ. Done. I finished the cookala. I finished cooking. I completed cooking. Now the ball is in your court. ಆ ಅರ್ಥ ಬರುತ್ತೆ. I burned my crackers. Now the ball is in your court. Good example. Clear? Okay. Next one. In hot water. In hot water. ಹೀಗಂದ್ರೆ ತೊಂದರೆಯಲ್ಲಿರೋದು. In trouble. In trouble. My friends are in hot water. ಅರ್ಥ, ನನ್ನ ಸ್ನೇಹಿತರು ಕಷ್ಟದಲ್ಲಿದ್ದಾರೆ, ನನ್ನ ಸ್ನೇಹಿತರು ತೊಂದರೆಯಲ್ಲಿದ್ದಾರೆ ಅನ್ನೋ ಅರ್ಥ ಬರುತ್ತೆ. ಕ್ಲಿಯರ್? ಓಕೆ, ಬರ್ಕೊಳ್ಳಿ. ನನ್ನ ಸ್ನೇಹಿತರು ತೊಂದರೆಯಲ್ಲಿದ್ದಾರೆ. ನನ್ನ ಸ್ನೇಹಿತರು ತೊಂದರೆಯಲ್ಲಿದ್ದಾರೆ, ಈ ತರ ಹೇಳಬೇಕು. Note down. My grandmother is in hot water, which means she is in trouble. Good example. Sentences frame ಮಾಡಿ. My family is in hot water. My brother is in hot water. My father, ಆರಲ್ಲ, is in hot water. To show my talent ಅಲ್ಲ, I showed my talent, now the ball is in your court. ಆ ಥರ ಬರುತ್ತೆ. ಓಕೆ,
Yes, my friend is in trouble ಅಂತಂದ್ರೆ ಈಸ್ ಇನ್ ಟ್ರಬಲ್ ನಾಟ್ ಅಲ್ಲ. ವಿ ಆರ್ ಡಿಸ್ಕಸಿಂಗ್ ದಟ್ ಹಾಟ್ ವಾಟರ್ ಇನ್ ದ ಸೆನ್ಸ್ ಕಷ್ಟದಲ್ಲಿದ್ದಾರೆ ಅಂತ. We went out of state, we were in a hot water. Very good example, correct example. My parents are in hot water. Very good, correct. Good example. Next. When pigs fly. When pigs fly. As you know, that will never going to be happen. ಯಾವತ್ತೂ ಆಗಲ್ಲ ಅಲ್ವಾ? When something never happens, ಯಾವತ್ತೂ ಆಗಲ್ಲ ಅಂತ ಅಂದ್ರೆ ಅವಾಗ ನಾವು ಹೇಳ್ತೀವಿ when pigs fly. Okay? Example. They say that I am cleaning the house. They say that I am cleaning the house, which means a pig flies. ಅಂದ್ರೆ ನಾನು ಮನೆ ಕ್ಲೀನ್ ಮಾಡ್ತೀನಿ ಅಂತಂದ್ರೆ ಯಾವತ್ತೂ ಆಗದೆ ಇರೋ ಮಾತು ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಆ ಕೆಲಸ ಮಾಡಲ್ವಂತೆ ಅಂತ ಹೇಳುವಾಗ ಈ ತರ ಹೇಳ್ತೀರಾ. ನಾನು ಸ್ವಚ್ಛ ಮಾಡುವುದೇ ಇಲ್ಲ ಎಂದು ಅವರು ಹೇಳುತ್ತಾರೆ. ಯಾವತ್ತೂ ಆಗಲ್ಲ ಬಿಡು ಅಂತ ಅವ್ರು ಹೇಳ್ತಾರೆ ಅನ್ನೋ ಅರ್ಥ. ಬೇಕಾದ್ರೆ ಇಲ್ಲಿ ಮುಂದೆ ಸೇರಿಸ್ಕೊಳ್ಳಿ, ಯಾವತ್ತೂ ನಾನು ಸ್ವಚ್ಛ ಮಾಡುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಇನ್ ದ ಸೆನ್ಸ್ ನಾನು ಸ್ವಚ್ಛ ಮಾಡ್ತೀನಿ ಅಂತ ಯಾರು ನಂಬ್ತಾನೆ ಇರಲ್ಲ, ಕ್ಲೀನ್ ಮಾಡ್ತೀನಿ ಅಂತ ನಂಬ್ತಾನೆ ಇರಲ್ಲ. ವೆನ್ ಪಿಗ್ ಫ್ಲೈಸ್, ಯಾವತ್ತೂ ಆಗದೆ ಇರೋ ವಿಚಾರ ಅದು. ಕ್ಲಿಯರ್? ಎಸ್ಟರ್ಡೇ ಐ ವಾಸ್ ಇನ್ ಹಾಟ್ ವಾಟರ್, ಕರೆಕ್ಟ್. ವೆನ್ ಪಿಗ್ಸ್ ಫ್ಲೈ, ಸೆಂಟೆನ್ಸ್ ಫ್ರೇಮ್ ಮಾಡಿ. Soon. Yes, correct, Geeta. Good example. Yes, correct. My daughter says, I'll write homework. I'll finish my homework, which means a pig fly. Correct. Very good example. Okay. Last example. Call it a day. Call it a day. ಅಂದ್ರೆ ಕೆಲಸ ಮಾಡೋದನ್ನ ನಿಲ್ಲಿಸೋದು. This means stop working for the day. ಆ ದಿನ ಕೆಲಸ ಮಾಡೋದನ್ನ ನಿಲ್ಲಿಸೋದು. ಸ್ಟಾಪ್ ವರ್ಕಿಂಗ್ ಫಾರ್ ಅ ಡೇ, ಅವತ್ತಿನ ಕೆಲಸ ನಿಲ್ಲಿಸೋದು. ಓಕೆ, ಇವಾಗ ನಾ ಹೇಳ್ತೀನಿ ಕ್ಲಾಸ್ ಮುಗೀತು ಅಂತ ನಾ ಹೇಳ್ತೀನಿ. ಸೊ ಐಲ್ ಬಿ ಸೇಯಿಂಗ್ ಇಟ್ ಆಸ್ ಐ ಆಮ್ ಕಾಲಿಂಗ್ ಇಟ್ ಫಾರ್ ಅ ಡೇ. ಅಂದರೆ ಇವತ್ತಿಗೆ ಆ ಕೆಲಸ ಮುಗೀತು ಅನ್ನೋ ಅರ್ಥ ಈ ಥರ ನಾವು ಹೇಳ್ತೀವಿ. ಕ್ಲಿಯರಾ? ಎಸ್, ಮೈ ಗ್ರ್ಯಾಂಡ್ ಫಾದರ್ ಸೇಸ್ ಐ ಕ್ಯಾನ್ ಕುಕ್, ವಿಚ್ ಇಸ್ ಅ ಪಿಗ್ ಫ್ಲೈಸ್. ಓಕೆ, ಸ್ಟಾಪ್ ವರ್ಕಿಂಗ್ ಅ ಡೇ. ಎಕ್ಸಾಂಪಲ್,
manager call it a day, which means ಮ್ಯಾನೇಜರ್ ಕೆಲಸ ಮಾಡೋದನ್ನ ನಿಲ್ಲಿಸು ಅಂತ ಹೇಳಿದ್ರು. ಟೀಚರ್ ಕಾಲ್ ಇಟ್ ಅ ಡೇ, ಟೀಚರ್ ಕೆಲಸ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಿದ್ರೆ, ನಾವು ಬರಿತಾ ಇರ್ತೀರಾ ಅದನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಸೇ ಲೈಕ್ ದಿಸ್. ಕ್ಲಿಯರ್? ಎನಿ ಡೌಟ್ಸ್? ಆಸ್ಕ್ ಮೀ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. Is this clear? Let me know and frame some sentences. Call it a day. Sentences frame ಮಾಡಿ. Yes, Shaila, correct example. Yes, Kumar, correct example. Sentences frame ಮಾಡಿ. Mother call it a day. Mother stops working. Call it a day ಅಂತ ಅಂದ್ರೆ ಮ್ಯಾನೇಜರ್ ಕೆಲಸವನ್ನು ನಿಲ್ಲಿಸಿದರು. ಇಲ್ಲಿಗೂ ಅದೇ ಬರುತ್ತೆ. ಟೀಚರ್ ಕೆಲಸವನ್ನು ನಿಲ್ಲಿಸಿದರು ಅಂತ ಬರುತ್ತೆ, ಅಥವಾ ನಿಲ್ಲಿಸಲು ಹೇಳಿದರು, ಎನಿಥಿಂಗ್. ಎಸ್ Jamila, what your doubt? Please let me know. Yes, correct agide Kaveshri. Ma'am call it today. Ma'am stops working. Ma'am stops the class. Yes, correct agide Irshad. Yes, Kalapa, correct example. Lawyer call it today. Lawyer stops working. Laborers call it today. Correct, very good. Dear, we are discussing here in Kannada and English together. If you know Kannada, then it will be easy for you to learn. Why? Because this session is for Kannada students, Kannada people who are willing to speak English. Okay? Yes, very good examples. Good example, very good example. So today we have learnt about idioms and phrases which you can use in your daily sentences. Break the ice, which means to start conversation. Silent ಆಗಿರ್ತಾರೆ, ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಈ ಥರ ಹೇಳಿ. ಅ ಪೀಸ್ ಆಫ್ ಕೇಕ್, ಯಾವುದೋ ತುಂಬ ಈಸಿ ಕೆಲಸ ನಿಮಗೆ ಅಂದರೆ ಪೀಸ್ ಆಫ್ ಕೇಕ್ ಅಂತ ಹೇಳಿ. ಒನ್ಸ್ ಇನ್ ಅ ಬ್ಲೂ ಮೂನ್, ಯಾವಾಗಲೋ ಒಂದು ಸರ್ತಿ, ರೇರ್ಲಿ ಅಂದರೆ ಈ ಥರ ಹೇಳಿ. ಅಂಡರ್ ದ ವೆದರ್, ಹುಷಾರಿಲ್ಲ ನನಗೆ ಅಂದರೆ ಈ ಥರ ಹೇಳಿ. ಸ್ಪಿಲ್ ದ ಬೀನ್ಸ್, ನಿಜ ಅಥವಾ ಗುಟ್ಟು ರಟ್ಟು ಮಾಡೋದು, ಹೇಳ್ಬಿಡೋದನ್ನ ಈ ಥರ ಹೇಳಿ. ಅ ಬಾಲ್ ಇಸ್ ಇನ್ ಯೋರ್ ಕೋಟ್, ನೀನು ಈ ಕೆಲಸ ಶುರು ಮಾಡಬೇಕು ಅಂತ ನೀವು ಯಾರಿಗಾದ್ರೂ ಹೇಳಬೇಕಂದ್ರೆ ಈ ಥರ ಹೇಳಿ. ನೆಕ್ಸ್ಟ್, ಇನ್ ಹಾಟ್ ವಾಟರ್ ಅಂದರೆ ತೊಂದರೆಯಲ್ಲಿ ಯಾರಾದರೂ ಇದ್ದಾರೆ, ಐ ಮೀನ್ ಹಾಟ್ ವಾಟರ್, ನಾನು ತೊಂದರೆಯಲ್ಲಿ ಇದ್ದೀನಿ ಅನ್ನೋ ಅರ್ಥ ಬರುತ್ತೆ, ಹೀಗೆ ಹೇಳಿ. ವೆನ್ ಪಿಗ್ಸ್ ಫ್ಲೈ, ಯಾವತ್ತೂ ಆಗಲ್ಲ ಆ ವಿಷಯ ಅಂತ ಅಂದಾಗ ಹೀಗೆ ಹೇಳಿ. ಕಾಲ್ ಇಟ್ ಅ ಡೇ, ಸ್ಟಾಪ್ ವರ್ಕಿಂಗ್ ಅಂದರೆ ಹೀಗೆ ಹೇಳಿ. ಓಕೆ, ಐ ಹ್ಯಾವ್ ರೋಟ್ ಇನ್ ಕನ್ನಡ, ಇಲ್ಲಿ ಹೇಳಿದ್ದೀನಿ, ಅದೇ ಇಲ್ಲಿಗೂ ಅಪ್ಲೈ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ಅವರ್ ಟುಡೇಸ್ ಸೆಷನ್. You should be practicing, guys. Why? Because there are many idioms and phrases. I'll ask sir if I can able to provide PDF for you. If possible, I'll be providing PDF. Check it once. Okay. Thank you for attending our today's live class. Tirga naan nimanna next Saturday meet ಮಾಡ್ತೀನಿ 7 o'clock. Thank you, dear students. Happy learning.